ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಈ ಕಡೆ ಭಾರ್ಗವಿ ನಿಜಕ್ಕೂ ಕೂಡ ತನ್ನ ಅರ್ಜುನ್ನ ನನ್ನ ಮೇಲೆ ರೇಗ್ತಿದ್ದಾರೆ ಅನ್ನೋ ಒಂದು ಕೋಪಕ್ಕಿಂತ ಅವ್ರು ತುಂಬ ಎಮೋಷನ್ಸ್ನ ಯೂಸ್ ಮಾಡಿಕೊಂಡು ಅವರ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾರಲ್ಲ ರೀತು ಮತ್ತು ಬೃಂದ ಅಂತಲೇ ವಿಚಾರ ಮಾಡ್ಕೊತಿದ್ದಾಳೆ. ಎತ್ತ ಕಡೆ ವಂದನಾ ಹಾಗೆ ಜಿ ಪಿ ಇಬ್ಬರು ಕೂಡ ಮಾರ್ಕೆಟಿಗೆ ಬಂದಿದ್ದಾರೆ ಬಿಕಾಸ್ ಅನಾಮಿಕಾ ಲೇಡಿನ ಹುಡ್ಕೊಂಡು. ಈ ಕಡೆ ಅನಾಮಿಕಾ ಲೇಡಿ ಇಬ್ಬರಿಗೂ ಕೂಡ ಕಾಲ್ ಮಾಡಿದೆ, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ, ಸಾಧ್ಯ ಆದರೆ ಕಂಡು ಹಿಡಿಯಿರಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಜಿ ಪಿ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಜೊತೆ ಬಂದಿದ್ರೆ ಈ ಕಡೆ ಶ್ರೀಮಂತ ಜೊತೆ ವಂದನಾ ಕೂಡ ಬಂದದ್ದು ಇಲ್ಲಿ ಲೇಡಿಯನ್ನು ಅನಾಮಿಕಾ ಲೇಡಿಯನ್ನು ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಶ್ರೀಮಂತ್ ಅವರ ಕಣ್ಮುಂದೆ ಆ ಲೇಡಿ ಸಿಕ್ಕಿ ಬೀಳ್ತಾರೆ. ಬಟ್ ವಂದನಾಗೆ ಹೇಳುವಷ್ಟರಲ್ಲಿ ಕಣ್ಮರೆ ಆಗಿಬಿಡ್ತಾರೆ. ತದನಂತರ ಇಬ್ರಿಗೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಸುಳಿವನ್ನು ಜಿ ಪಿ ಮತ್ತು ವಂದನಾಗೆ ಇಬ್ರಿಗೂ ಕೂಡ ಕೊಡ್ತಾರೆ. ಇಬ್ರು ಕೂಡ ತುಂಬ ಹುಡುಕ್ತಿದ್ದಾರೆ, ಬಟ್ ಎಲ್ಲೂ ಕೂಡ ಕಾಣ ಸಿಗ್ತಿಲ್ಲ. ಕೊನೆಗೂ ಅಲ್ಲಿ ಬಂದಿರೋದು ಬೇರೆ ಯಾರೂ ಅಲ್ಲ, ಸಂಧ್ಯಾನೇ ವೇಲ್ ಹಾಕ್ಕೊಂಡು ಬಂದಿದ್ದಾರೆ. ಬಟ್ ಇನ್ನೂ ಕೂಡ ಅದು ಸಂಧ್ಯಾ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಇತ್ತ ಕಡೆ ಬೃಂದ ಅರ್ಜುನ್ ಹತ್ರ ಬಂದಿದ್ದೆ, ನಿಮ್ಮಣ್ಣ ಎಕ್ಸ್ ಲವರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ, ನನಗೆ ಯೋಗ್ಯತೆ ಇಲ್ಲ ಈ ಮನೇಲಿ ಇರೋದಕ್ಕೆ ಅಂತ ಹೇಳ್ಬಿಟ್ಟ ಅಂದಾಗ ನಾನು ಮೊದಲು ಮಾತಾಡ್ತೀನಿ ಅಣ್ಣನ ಜೊತೆ ಅಂತ ಹೇಳಿ ಅಣ್ಣನ ಹತ್ರ ಹೋಗ್ತಾನೆ. ಏನಿದು ನೀನು ಮಾಡ್ತಿರೋದು ಸರಿ ಇದೆಯಾ? ಮದುವೆ ಆಗಿ ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ವಾ ಅಂದಾಗ ನಿಮ್ಮ ಅದಕ್ಕೆ ಹೇಳಿದ್ಲ ಚಾಡಿ, ಅವಳು ಎಂಥವಳು ಅಂತ ಇನ್ನೂ ಕೂಡ ನಿನಗೆ ಗೊತ್ತಿಲ್ಲ. ಮೊದಲು ಭಾರ್ಗವಿನ ನೀನು ಚೆನ್ನಾಗಿ ನೋಡ್ಕೊ. ಎಲ್ಲರೂ ಮಾಡೋ ತಪ್ಪಿಗೆ ಭಾರ್ಗವಿ ಮೇಲೆ ಬ್ಲೇಮ್ ಹಾಕಿ ಅವಳಿಗೆ ಎಷ್ಟು ಸಂಕಟ ಕೊಡ್ತಿದ್ಯಾ? ಮದುವೆ ಆಗಿ 3 ದಿನಕ್ಕೆ ಅವ್ರಿಗೆ ಕಾಟ ಕೊಡ್ತಿರೋದು ಸರಿನಾ ಅಂತ ಚುರಣ್ಣ ಪ್ರಶ್ನೆ ಮಾಡಿದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಕೋಪ ಮಾಡ್ಕೊಳ್ಳೋದಕ್ಕೂ ನೀನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಅರ್ಜುನಿ ಹೇಳಿದಾಗ ಏನೇ ಹೇಳಿದಾಳೆ ಬೃಂದ, ನಿನಗೆ ಒಂದು ವಿಷಯ ಗೊತ್ತಾ? ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಯಾರು ಅನ್ನೋಕ್ಕೂ ಮುನ್ನ ಭಾರ್ಗವಿ ನಿನಗೆ ಹೆಂಡ್ತಿ, ಆದರೆ ಬೃಂದಾಗೆ ಭಾರ್ಗವಿ ಏನು ಅಂತ ಗೊತ್ತಾ? ಬೃಂದಾಗೆ ಭಾರ್ಗವಿ ತಂಗಿ ಅಂತ ಹೇಳಿ ಚುರಣ್ ಸತ್ಯವನ್ನ ಹೇಳ್ತಾರೆ. ನಿಜಕ್ಕೂ ಈ ಒಂದು ಸತ್ಯವನ್ನ ಕೇಳಿದ ಅರ್ಜುನ್ ಬೆಚ್ಚಿ ಬೀಳ್ತಿದ್ದಾರೆ. ಇತ್ತ ಕಡೆ ಬೃಂದ ವಿರುದ್ಧ ಸಿಡಿದು ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ.